ನಮ್ಮ ಜೊತೆಗೆ ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವ್ರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ಮ ತಾಲೂಕಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ರೈತರಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಸದನದಲ್ಲಿ ಧ್ವನಿ ಎತ್ತಿದ್ರಿ. ನಿಮ್ದೇ ಸರ್ಕಾರ ಇದೆ, ಸಿಎಂ ಕೂಡ ನಿಮ್ಮವ್ರೆ. ಧ್ವನಿ ಎತ್ತುವಂತ ಅವಶ್ಯಕತೆ, ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸುವಂತ ಅವಶ್ಯಕತೆ ಏನಿತ್ತು ಅಂತ? ನಾನ್ ಮಾತಾಡೋದೇ ಹೆಂಗೆ, ಆಕ್ರೋಶ ಏನಿಲ್ಲ. ನಾನ್ ಮಾತಾಡೋದೇ ಹೆಂಗೇನೆ. ನಾನ್ ಕೇಳ್ತಿರೋದು ನನ್ನ ತಾಲೂಕಿನ ರೈತರಿಗೆ ತಮ್ಮ ಬದುಕಿಗೋಸ್ಕರ ಬೇಕಾದಂತ ಕೃಷಿ ಸಾಲವನ್ನ ಯಾಕೆ ತಾರತಮ್ಯ ಆಗ್ತಿದೆ ಅನ್ನೋದನ್ನ ಕೇಳ್ತಾ ಇದ್ದೀನಿ. ಅದಕ್ಕೆ ಎಲ್ಲೋ ಒಂದ್ ಕಡೆ ಬಹಳಷ್ಟು ಜನ ಉತ್ತರ ಕೇಳ್ತಾ ಇರ್ತಾರೆ. ಏನಂತ ಉತ್ತರ ಹೇಳ್ತಾ ಇರ್ತಾರೆ? ಇದು ಸಂಘದ ವ್ಯವಸ್ಥೆ, ಇನ್ಸ್ಟಿಟ್ಯೂಷನ್, ಎಲೆಕ್ಷನ್ ಅಂತ. ಯಾರ ದುಡ್ಡಲ್ಲಿ ಎಲೆಕ್ಷನ್? ಇವ್ರು ಸಾಲ ಹಂಚೋದು ಯಾವ್ರ ದುಡ್ಡು? ಟ್ಯಾಕ್ಸ್ ಪೇಯ್ಡ್ ಮನಿ, ನಬಾರ್ಡಿಂದ ಬರೋಂಥ ದುಡ್ಡು. ಅದು ಎಲ್ಲಿಂದ ಬರುತ್ತೆ? ಭಾರತ ಸರ್ಕಾರದಿಂದ ಬರೋಂಥ ಹಣವನ್ನ ನೀವು ಕೊಡ್ಬೇಕಾಗಿರೋದು ಕೃಷಿ ಸಾಲವನ್ನ ರೈತರು ಕೊಡ್ಬೇಕು. ಯಾವ ರೀತಿ ಕೊಡ್ತೀರಿ? ನಿಮ್ಮ ಹಂಚಿಕೆ ಯಾವ್ದು ಮಾನದಂಡ? ರೈತರದ್ದು ಮಾನದಂಡ ಇರ್ಬೇಕಾದ್ರೆ ಎಲ್ಲ ತಾಲೂಕಲ್ಲಿ ಇರ್ತಾರೆ. ಒಂದ್ ತಾಲೂಕಿಗೆ ಬೆಣ್ಣೆ ಹಚ್ಕೊಂಡು ಇನ್ನೊಂದ್ ತಾಲೂಕಿಗೆ ಸುಣ್ಣ ಹಂಚೋದು ಎಷ್ಟು ಸರಿ ಅನ್ನೋದಕ್ಕೋಸ್ಕರ ಪ್ರಶ್ನೆ ಮಾಡಿದೆ ನಾನು. ಇವತ್ತು DCC ವ್ಯವಸ್ಥೆಯಲ್ಲಿ ಇವತ್ತು ಆಗ್ತಾ ಇರೋಂಥ ತಾರತಮ್ಯ ಮೇಲೆ ಒಬ್ಬ ಡೈರೆಕ್ಟರ್ ಗೆದ್ಕೊಂಡು ಹೋಗ್ತಾನೆ. ನಮ್ಮ ಹತ್ರ 10-20 ವರ್ಷದಿಂದ ಗೆಲ್ತವ್ರೆ. ಅವ್ರು ಹೋಗಿ ಕೇಳೋಷ್ಟು ಸಮರ್ಥರಿಲ್ಲ. ಸೊ ಹಾಗಾಗಿ ನಾನೊಬ್ಬ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೆಳಗಡೆ ಇದು ಖಾತೆ ಇದೆ, ಇದನ್ನ ಮಾನಿಟರ್ ಮಾಡೋಂಥ ಒಂದು ಇನ್ಸ್ಟಿಟ್ಯೂಷನ್ ಮಾಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿದ್ದೇನೆ. ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮದೇ ಜಿಲ್ಲೆದೇ ಬೇರೆ ತಾಲೂಕುಗಳಿಗೆ ಸಮರ್ಪಕ ಹಣ ಹೋಗುತ್ತೆ, ಆದ್ರೆ ನಿಮ್ಮ ತಾಲೂಕಿಗೆ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಹಿಂದೆ ಕೂಡ ಧ್ವನಿ ಎತ್ತಿದ್ರಿ ಈ ಬಗ್ಗೆ ನೀವು. ಅಫ್ಕೋರ್ಸ್ ಅದಕ್ಕೋಸ್ಕರನೇ ಈ ಧ್ವನಿನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಎಲ್ಲೋ ಒಂದ್ ಕಡೆ ಇದು ಇಂಟರ್ನಲ್ ಚುನಾವಣೆ ನಡೆಯೋದ್ರಿಂದ ಆ ಚುನಾವಣೆ ಗೆದ್ದಿರೋಂಥ ವ್ಯಕ್ತಿಗೆ ಸಿಗುವಂತ ಹಕ್ಕಿನ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಬರೋಂಥ ನಬಾರ್ಡಿನ ಸಾಲದ ಹಣವನ್ನ ಮಾನಿಟರ್ ಮಾಡ್ಲಿಕ್ಕೆ ನಮ್ಮ ಸರ್ಕಾರದವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದೇನೆ. ಅದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಬಳಿ ಖಾತೆನೂ ಇದೆ, ಅದನ್ನ ಅನಧಿಕೃತವಾಗಿ ರಾಜಣ್ಣ ಅವರೇ ಹ್ಯಾಂಡಲ್ ಮಾಡ್ತಾ ಇದಾರ ಅಂತ. ಒಂದು DCC ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ ನಿಮ್ದು. ನಾನು ಅದನ್ನೆಲ್ಲ ಹೇಳಕ್ಕೆ ತಯಾರಿಲ್ಲ. ಒಟ್ನಲ್ಲಿ ನನ್ನ ಮುಖ್ಯಮಂತ್ರಿಗಳು ನನಗೆ ಕೆಲವು ವಿಚಾರಗಳಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಂತಿದ್ದಾರೆ. ನನ್ನ ತಾಲೂಕಿಗೆ 1,000 ಕೋಟಿ ಇವತ್ತು ಅನುದಾನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಮುಖ್ಯಮಂತ್ರಿಗಳು ನನ್ನ ರಕ್ಷಣೆಗೆ ಬರಬೇಕು, ನನ್ನ ತಾಲೂಕಿನ ರೈತರ ರಕ್ಷಣೆಗೆ ಬರಬೇಕು ಅಂತ ಹೇಳಿ ಸದನದಲ್ಲಿ ಪ್ರಶ್ನೆ ಮಾಡಿದೆ. ಅದನ್ನ ಬಹಳಷ್ಟು ನಾನು ಮಾಡ್ತೇನೆ ಅಂತ ಸಕಾರಾತ್ಮಕವಾಗಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಈಗೇನೋ ಭರವಸೆ ಕೊಟ್ಟಿದ್ದಾರೆ ಸರ್. ಈ ಗಮನಕ್ಕೆ ಹಿಂದೆಯಿಂದನೂ ಕೂಡ ಮಾಡ್ತಾ ಇದ್ರಿ. ನಿಮ್ಮ ಮುಖ್ಯಮಂತ್ರಿಗಳು ಅನ್ನೋದಾದ್ರೆ ಸಮಸ್ಯೆ ಬಗೆಹರಿಸಬೇಕಾಗಿತ್ತಲ್ಲ, ಯಾರು ಮಾತು ಕೇಳ್ತಾ ಇದ್ರೆ ಹಾಗಿದ್ರೆ ಅವರು? ಅದು ಜಟಿಲವಾದಂತ ವಿಚಾರ. ಇದು ಯಾವ ರೀತಿ ಅಂತ ಅಂದ್ರೆ, DCCದು ಎಲೆಕ್ಷನ್ ಮೂಲಕ ಗೆದ್ದು ಬಂದಿರ್ತಾರೆ, ಆದ್ರೆ ದುಡ್ಡು ಬಳಕೆ ಆಗೋದು ಸರ್ಕಾರದ್ದೇ. ಅದನ್ನ ಯಾವ ರೀತಿ ನಾವು ಮಾನಿಟರ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಒಂದು, ಮತ್ತು ಇನ್ನೊಂದು ಒಬ್ಬ ಅಲ್ಲಿ ಬದಲಾವಣೆ ಮಾಡ್ಕೊಡಿ ಅಂತನೂ ಸಹ ಕೇಳಿದೆ. ನೀವು ನೋಡಿದ್ರಿ ಅನ್ಕೋತೀನಿ ಅಸೆಂಬ್ಲಿಲಿ. ಎರಡು ವಿಚಾರ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದ್ ಕಡೆ ರಾಜನ್ ಅವ್ರು ನಿಮ್ಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆಯಾ ಅಂತ ಸರ್? ನನ್ ಟಾರ್ಗೆಟ್ ಮಾಡಕ್ಕೆ, ನನ್ನ ಹಿಂದೆ ರಕ್ಷಣೆಗೆ ರೈತರು ಇದ್ದಾರೆ, ಯಾರು ಟಾರ್ಗೆಟ್ ಮಾಡಕ್ಕಾಗಲ್ಲ. ರಾಜಣ್ಣ ಅವರು ನನ್ನ ಜೊತೆ, ಅವರು ಹಿರಿಯ ರಾಜಕಾರಣಿಗಳು. ಯಾವ ಕಾರಣಕ್ಕೋಸ್ಕರ ನನ್ನನ್ನು ಟಾರ್ಗೆಟ್ ಮಾಡಿ ಅವ್ರಿಗೇನ್ ಲಾಭ ಸಿಗುತ್ತೆ? ಸೊ ಹಾಗಾಗಿ ಅದನ್ನ ನಾನು ಆ ರೀತಿ ನಾನು ವಾದ ಮಾಡಲ್ಲ. ನಾನು ಅಲ್ಲ ಸರ್, ಪದೇ ಪದೇ ನಿಮ್ಗೆ ಅನ್ಯಾಯ ಆಗ್ತಾ ಇದೆಲ್ಲ. ಅದು DCC ಅಧ್ಯಕ್ಷರಾಗಿ ಸತತವಾಗಿ ಅವರೇ ಇದ್ದಾರೆ, ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷರಾಗಿ ಕೂಡ ಇದ್ರು, ಧ್ವನಿ ಎತ್ತಾ ಇದ್ರಿ. ನಿಮ್ ಕ್ಷೇತ್ರಕ್ಕೆ ಮಾತ್ರ ಯಾಕೆ ಟಾರ್ಗೆಟ್ ಅನ್ನುವಂಥದ್ದು? ಯಾಕಂದ್ರೆ ನೀವು DCM ಬಣದಲ್ಲಿ ಇದ್ರಿ ಅನ್ನೋಂಥದ್ದು, ಅಥವಾ ಅವ್ರಿಗೆ ವಿರೋಧವಾಗಿ ಮಾತನಾಡ್ತಾ ಇದ್ರಿ ಅನ್ನೋಂಥದ್ದು? ಇದೆಲ್ಲ ಯಾವ ಬಣನೂ ಇಲ್ಲ. ಕಾಂಗ್ರೆಸ್ ಬಣ, ಕಾಂಗ್ರೆಸ್ ಶಾಸಕರವರು, ನಾನು ಕಾಂಗ್ರೆಸ್ ಶಾಸಕರು. ಆ ಕಾರಣಕ್ಕೋಸ್ಕರ ನಾನು ಆ ದೃಷ್ಟಿಯಲ್ಲಿ ನಾನು ನೋಡ್ತಾ ಇಲ್ಲ. ಇಡೀ ಸದನದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಆಗಂತ ವಿಚಾರವನ್ನ ನಾನು ರೈತರಿಗೋಸ್ಕರ ಪ್ರಶ್ನೆ ಎತ್ತಿದ್ದೀನಿ. ಅದನ್ನ ಮುಂದಿನ ದಿನಗಳಲ್ಲಿ ಮಾನಿಟರ್ ಕಮಿಟಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಅದು ಸದ್ಯದಲ್ಲಿ ಯಾವ ರೀತಿ ಕಾನೂನಿನ ಜಂಗಾಟದ ಮಧ್ಯೆ ತರಬೇಕು ಅನ್ನೋದ್ರ ಒಂದೇ ಪ್ರಶ್ನೆ. ಈಗ ನೀವೇನೋ ಈಗ ಧ್ವನಿ ಎತ್ತಿದ್ರಿ ಸರ್, ಆದ್ರೆ ನೀವು ಎತ್ತಿರ್ತಕ್ಕಂಥ ಧ್ವನಿ ವಿರೋಧ ಪಕ್ಷದವರಿಗೆ ಆಹಾರ ಆಯ್ತು, ನಿಮ್ಮ ಸರ್ಕಾರದ ಒಳ ಜಗಳ ಬಂತು, CM ಕುರ್ಚಿ ವಿಚಾರ ಬಂತು. ವಿರೋಧ ಪಕ್ಷದವರು ರೈತರ ಬಗ್ಗೆ ಮಾತಾಡ್ಬೇಕಾಯ್ತು. ಯಾವ ಕಾರಣಕ್ಕೋಸ್ಕರ ಅದನ್ನ ಚೀಫ್ ಮಿನಿಸ್ಟರ್ ಪವರ್ ಶೇರಿಂಗ್ ವಿಚಾರಕ್ಕೆ ತಿರ್ಚಿದ್ರು, ಅವ್ರನ್ನ ಸ್ವಾರ್ಥಕ್ಕೋಸ್ಕರ ತಿರ್ಚಿದ್ರು ಅನ್ಸುತ್ತೆ. ಸೊ ಹಾಗಾಗಿ ನಾನು ಆ ವಿಚಾರದಲ್ಲಿ ನನ್ನ ಸಹಮತ ಇಲ್ಲ. ಅಂತಿಮವಾಗಿ ನಿಮ್ಗೆ ಹಣ ಸಿಗುತ್ತೆ ಅನ್ನೋ ಭರವಸೆ ಇದೆ? ಅಫ್ಕೋರ್ಸ್ ಫೈಟ್ ಮಾಡ್ತಾ ಇರಬೇಕು. ಫೈಟ್ ಇಲ್ಲಿ ನನಗೆ ನಮ್ಮ DK ಸುರೇಶ್ ಸಾಹೇಬ್ರು ಹೇಳಿದ್ರಲ್ಲ, ಗೆಲ್ಲ ತನಕ ನಿರಂತರವಾಗಿ ಪ್ರಯತ್ನ ಇರಬೇಕು ಅಂತ. ಅಲ್ಲಿವರೆಗೂ ನಮ್ಮ ಪ್ರಯತ್ನ ಇದೆ. ವಿರೋಧ ಪಕ್ಷ ಸರ್ಕಾರ ಪ್ರಯತ್ನ ಮಾಡೋಕ್ ಸರ್, ನಿಮ್ದೇ ಸರ್ಕಾರ ಇದೆಯಲ್ಲ ಅಂತ. ಸರ್ಕಾರ ಯಾವ್ದಿದ್ರು ಇದು ತರೋಂಥ ವಿಚಾರ ಎಲ್ಲಾ ಸದನದ ಸದಸ್ಯರಿಗೆ ಉಪಯೋಗ ಆಗಂತ ಪ್ರಶ್ನೆ ಇದು. ಇದಿಷ್ಟು ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಅವರ ಮಾತು.
ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ನಮ್ಮ ಜೊತೆಗೆ ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ಮ ತಾಲೂಕಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ರೈತರಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಸದನದಲ್ಲಿ ಧ್ವನಿ ಎತ್ತಿದ್ರಿ. ನಿಮ್ದೇ ಸರ್ಕಾರ ಇದೆ, ಸಿಎಂ ಕೂಡ ನಿಮ್ಮವ್ರೆ. ಧ್ವನಿ ಎತ್ತುವಂತ ಅವಶ್ಯಕತೆ, ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸುವಂತ ಅವಶ್ಯಕತೆ ಏನಿತ್ತು ಅಂತ? ನಾನು ಮಾತಾಡೋದೇ ಹೆಂಗೆ, ಆಕ್ರೋಶ ಏನಿಲ್ಲ. ನಾನು ಮಾತಾಡೋದೇ ಹೆಂಗೇನೆ. ನಾನ್ ಕೇಳ್ತಿರೋದು ನನ್ನ ತಾಲೂಕಿನ ರೈತರಿಗೆ ತಮ್ಮ ಬದುಕಿಗೋಸ್ಕರ ಬೇಕಾದಂತ ಕೃಷಿ ಸಾಲವನ್ನ ಯಾಕೆ ತಾರತಮ್ಯ ಆಗ್ತಿದೆ ಅನ್ನೋದನ್ನ ಕೇಳ್ತಾ ಇದ್ದೀನಿ. ಅದಕ್ಕೆ ಎಲ್ಲೋ ಒಂದ್ ಕಡೆ ಬಹಳಷ್ಟು ಜನ ಉತ್ತರ ಕೇಳ್ತಾ ಇರ್ತಾರೆ. ಏನಂತ ಉತ್ತರ ಹೇಳ್ತಾ ಇರ್ತಾರೆ? ಇದು ಸಂಘದ ವ್ಯವಸ್ಥೆ, ಇನ್ಸ್ಟಿಟ್ಯೂಷನ್, ಎಲೆಕ್ಷನ್ ಅಂತ. ಯಾರ ದುಡ್ಡಲ್ಲಿ ಎಲೆಕ್ಷನ್? ಇವ್ರು ಸಾಲ ಹಂಚೋದು ಯಾವ್ರ ದುಡ್ಡು? ಟ್ಯಾಕ್ಸ್ ಪೇಯ್ಡ್ ಮನಿ, ನಬಾರ್ಡಿಂದ ಬರೋಂಥ ದುಡ್ಡು. ಅದು ಎಲ್ಲಿಂದ ಬರುತ್ತೆ? ಭಾರತ ಸರ್ಕಾರದಿಂದ ಬರೋಂಥ ಹಣವನ್ನ ನೀವು ಕೊಡ್ಬೇಕಾಗಿರೋದು ಕೃಷಿ ಸಾಲವನ್ನ ರೈತರು ಕೊಡ್ಬೇಕು. ಯಾವ ರೀತಿ ಕೊಡ್ತೀರಿ? ನಿಮ್ಮ ಹಂಚಿಕೆ ಯಾವ್ದು ಮಾನದಂಡ? ರೈತರದ್ದು ಮಾನದಂಡ ಇರ್ಬೇಕಾದ್ರೆ ಎಲ್ಲ ತಾಲೂಕಲ್ಲಿ ಇರ್ತಾರೆ. ಒಂದ್ ತಾಲೂಕಿಗೆ ಬೆಣ್ಣೆ ಹಚ್ಕೊಂಡು ಇನ್ನೊಂದ್ ತಾಲೂಕಿಗೆ ಸುಣ್ಣ ಹಂಚೋದು ಎಷ್ಟು ಸರಿ ಅನ್ನೋದಕ್ಕೋಸ್ಕರ ಪ್ರಶ್ನೆ ಮಾಡಿದೆ ನಾನು. ಇವತ್ತು DCC ವ್ಯವಸ್ಥೆಯಲ್ಲಿ ಇವತ್ತು ಆಗ್ತಾ ಇರೋಂಥ ತಾರತಮ್ಯ ಮೇಲೆ ಒಬ್ಬ ಡೈರೆಕ್ಟರ್ ಗೆದ್ಕೊಂಡು ಹೋಗ್ತಾನೆ. ನಮ್ಮ ಹತ್ರ 10-20 ವರ್ಷದಿಂದ ಗೆಲ್ತವ್ರೆ. ಅವ್ರು ಹೋಗಿ ಕೇಳೋಷ್ಟು ಸಮರ್ಥರಿಲ್ಲ. ಸೊ ಹಾಗಾಗಿ ನಾನೊಬ್ಬ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೆಳಗಡೆ ಇದು ಖಾತೆ ಇದೆ, ಇದನ್ನ ಮಾನಿಟರ್ ಮಾಡೋಂಥ ಒಂದು ಇನ್ಸ್ಟಿಟ್ಯೂಷನ್ ಮಾಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿದ್ದೇನೆ. ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮದೇ ಜಿಲ್ಲೆದೇ ಬೇರೆ ತಾಲೂಕುಗಳಿಗೆ ಸಮರ್ಪಕ ಹಣ ಹೋಗುತ್ತೆ, ಆದ್ರೆ ನಿಮ್ಮ ತಾಲೂಕಿಗೆ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಹಿಂದೆ ಕೂಡ ಧ್ವನಿ ಎತ್ತಿದ್ರಿ ಈ ಬಗ್ಗೆ ನೀವು. ಅಫ್ಕೋರ್ಸ್ ಅದಕ್ಕೋಸ್ಕರನೇ ಈ ಧ್ವನಿನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಎಲ್ಲೋ ಒಂದ್ ಕಡೆ ಇದು ಇಂಟರ್ನಲ್ ಚುನಾವಣೆ ನಡೆಯೋದ್ರಿಂದ ಆ ಚುನಾವಣೆ ಗೆದ್ದಿರೋಂಥ ವ್ಯಕ್ತಿಗೆ ಸಿಗುವಂತ ಹಕ್ಕಿನ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಬರೋಂಥ ನಬಾರ್ಡಿನ ಸಾಲದ ಹಣವನ್ನ ಮಾನಿಟರ್ ಮಾಡ್ಲಿಕ್ಕೆ ನಮ್ಮ ಸರ್ಕಾರದವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದೇನೆ. ಅದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಬಳಿ ಖಾತೆನೂ ಇದೆ, ಅದನ್ನ ಅಧಿಕೃತವಾಗಿ ರಾಜನ್ ಅವರೇ ಹ್ಯಾಂಡಲ್ ಮಾಡ್ತಾ ಇದಾರ ಅಂತ. ಒಂದು DCC ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ ನಿಮ್ದು. ನಾನು ಅದನ್ನೆಲ್ಲ ಹೇಳಕ್ಕೆ ತಯಾರಿಲ್ಲ. ಒಟ್ನಲ್ಲಿ ನನ್ನ ಮುಖ್ಯಮಂತ್ರಿಗಳು ನನಗೆ ಕೆಲವು ವಿಚಾರಗಳಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಂತಿದ್ದಾರೆ. ನನ್ನ ತಾಲೂಕಿಗೆ 1,000 ಕೋಟಿ ಇವತ್ತು ಅನುದಾನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಮುಖ್ಯಮಂತ್ರಿಗಳು ನನ್ನ ರಕ್ಷಣೆಗೆ ಬರಬೇಕು, ನನ್ನ ತಾಲೂಕಿನ ರೈತರ ರಕ್ಷಣೆಗೆ ಬರಬೇಕು ಅಂತ ಹೇಳಿ ಸದನದಲ್ಲಿ ಪ್ರಶ್ನೆ ಮಾಡಿದೆ. ಅದನ್ನ ಬಹಳಷ್ಟು ನಾನು ಮಾಡ್ತೇನೆ ಅಂತ ಸಕಾರಾತ್ಮಕವಾಗಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಈಗೇನೋ ಭರವಸೆ ಕೊಟ್ಟಿದ್ದಾರೆ ಸರ್. ಈ ಗಮನಕ್ಕೆ ಹಿಂದೆಯಿಂದನೂ ಕೂಡ ಮಾಡ್ತಾ ಇದ್ರಿ. ನಿಮ್ಮ ಮುಖ್ಯಮಂತ್ರಿಗಳು ಅನ್ನೋದಾದ್ರೆ ಸಮಸ್ಯೆ ಬಗೆಹರಿಸಬೇಕಾಗಿತ್ತಲ್ಲ, ಯಾರು ಮಾತು ಕೇಳ್ತಾ ಇದ್ದಾರೆ ಹಾಗಿದ್ರೆ ಅವರು? ಅದು ಜಟಿಲವಾದಂತ ವಿಚಾರ. ಇದು ಯಾವ ರೀತಿ ಅಂತ ಅಂದ್ರೆ DCC ಎಲೆಕ್ಷನ್ ಮೂಲಕ ಗೆದ್ದು ಬಂದಿರ್ತಾರೆ. ಆದ್ರೆ ದುಡ್ಡು ಬಳಕೆ ಆಗೋದು ಸರ್ಕಾರದ್ದೇ. ಅದನ್ನ ಯಾವ ರೀತಿ ನಾವು ಮಾನಿಟರ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಒಂದು, ಮತ್ತು ಇನ್ನೊಂದು ಒಬ್ಬ ಅಲ್ಲಿ ಬದಲಾವಣೆ ಮಾಡ್ಕೊಡಿ ಅಂತನೂ ಸಹ ಕೇಳಿದೆ. ನೀವು ನೋಡಿದ್ರಿ ಅನ್ಕೋತೀನಿ ಅಸೆಂಬ್ಲಿಲಿ. ಎರಡು ವಿಚಾರ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದ್ ಕಡೆ ರಾಜನ್ ಅವ್ರು ನಿಮ್ಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆಯಾ ಅಂತ ಸರ್? ನನ್ ಟಾರ್ಗೆಟ್ ಮಾಡಕ್ಕೆ ನನ್ನ ಹಿಂದೆ ರಕ್ಷಣೆಗೆ ರೈತರು ಇದಾರೆ, ಯಾರು ಟಾರ್ಗೆಟ್ ಮಾಡಕ್ಕಾಗಲ್ಲ. ರಾಜಣ್ಣ ಅವರು ನನ್ನ ಜೊತೆ ಅವರು ಹಿರಿಯ ರಾಜಕಾರಣಿಗಳು. ಯಾವ ಕಾರಣಕ್ಕೋಸ್ಕರ ನನ್ನನ್ನು ಟಾರ್ಗೆಟ್ ಮಾಡಿ ಅವ್ರಿಗೇನ್ ಲಾಭ ಸಿಗುತ್ತೆ? ಸೊ ಹಾಗಾಗಿ ಅದನ್ನ ನಾನು ಆ ರೀತಿ ನಾನು ವಾದ ಮಾಡಲ್ಲ. ನಾನು ಅಲ್ಲ ಸರ್, ಪದೇ ಪದೇ ನಿಮ್ಗೆ ಅನ್ಯಾಯ ಆಗ್ತಾ ಇದೆಲ್ಲ. ಅದು DCC ಅಧ್ಯಕ್ಷರಾಗಿ ಸತತವಾಗಿ ಅವರೇ ಇದ್ದಾರೆ, ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷರಾಗಿ ಕೂಡ ಇದ್ರು, ಧ್ವನಿ ಎತ್ತಾ ಇದ್ರಿ. ನಿಮ್ ಕ್ಷೇತ್ರಕ್ಕೆ ಮಾತ್ರ ಯಾಕೆ ಟಾರ್ಗೆಟ್ ಅನ್ನುವಂಥದ್ದು? ಯಾಕಂದ್ರೆ ನೀವು DCM ಬಣದಲ್ಲಿ ಇದ್ರಿ ಅನ್ನೋಂಥದ್ದು, ಅಥವಾ ಅವ್ರಿಗೆ ವಿರೋಧವಾಗಿ ಮಾತನಾಡ್ತಾ ಇದ್ರಿ ಅನ್ನೋಂಥದ್ದು? ಇದೆಲ್ಲ ಯಾವ ಬಣನೂ ಇಲ್ಲ, ಕಾಂಗ್ರೆಸ್ ಬಣ. ಕಾಂಗ್ರೆಸ್ ಶಾಸಕರವರು, ನಾನು ಕಾಂಗ್ರೆಸ್ ಶಾಸಕರು. ಆ ಕಾರಣಕ್ಕೋಸ್ಕರ ನಾನು ಆ ದೃಷ್ಟಿಯಲ್ಲಿ ನಾನು ನೋಡ್ತಾ ಇಲ್ಲ. ಇಡೀ ಸದನದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಆಗಂತ ವಿಚಾರವನ್ನ ನಾನು ರೈತರಿಗೋಸ್ಕರ ಪ್ರಶ್ನೆ ಎತ್ತಿದ್ದೀನಿ. ಅದನ್ನ ಮುಂದಿನ ದಿನಗಳಲ್ಲಿ ಮಾನಿಟರ್ ಕಮಿಟಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಅದು ಸದ್ಯದಲ್ಲಿ ಯಾವ ರೀತಿ ಕಾನೂನಿನ ಜಂಗಾಟದ ಮಧ್ಯೆ ತರಬೇಕು ಅನ್ನೋದ್ರ ಒಂದೇ ಪ್ರಶ್ನೆ. ಈಗ ನೀವೇನೋ ಈಗ ಧ್ವನಿ ಎತ್ತಿದ್ರಿ ಸರ್, ಆದ್ರೆ ನೀವು ಎತ್ತಿರ್ತಕ್ಕಂಥ ಧ್ವನಿ ವಿರೋಧ ಪಕ್ಷದವರಿಗೆ ಆಹಾರ ಆಯ್ತು, ನಿಮ್ಮ ಸರ್ಕಾರದ ಒಳ ಜಗಳ ಬಂತು, CM ಕುರ್ಚಿ ವಿಚಾರ ಬಂತು. ವಿರೋಧ ಪಕ್ಷದವರು ರೈತರ ಬಗ್ಗೆ ಮಾತಾಡ್ಬೇಕಾಯ್ತು. ಯಾವ ಕಾರಣಕ್ಕೋಸ್ಕರ ಅದನ್ನ ಚೀಫ್ ಮಿನಿಸ್ಟರ್ ಪವರ್ ಶೇರಿಂಗ್ ವಿಚಾರಕ್ಕೆ ತಿರ್ಚಿದ್ರು, ಅವ್ರನ್ನ ಸ್ವಾರ್ಥಕ್ಕೋಸ್ಕರ ತಿರ್ಚಿದ್ರು ಅನ್ಸುತ್ತೆ. ಸೊ ಹಾಗಾಗಿ ನಾನು ಆ ವಿಚಾರದಲ್ಲಿ ನನ್ನ ಸಹಮತ ಇಲ್ಲ. ಅಂತಿಮವಾಗಿ ನಿಮ್ಗೆ ಹಣ ಸಿಗುತ್ತೆ ಅನ್ನೋ ಭರವಸೆ ಇದೆ. ಅಫ್ಕೋರ್ಸ್ ಫೈಟ್ ಮಾಡ್ತಾ ಇರಬೇಕು. ಫೈಟ್ ಇಲ್ಲಿ ನನಗೆ ನಮ್ಮ DK ಸುರೇಶ್ ಸಾಹೇಬ್ರು ಹೇಳಿದ್ರಲ್ಲ, ಗೆಲ್ಲ ತನಕ ನಿರಂತರವಾಗಿ ಪ್ರಯತ್ನ ಇರಬೇಕು ಅಂತ. ಅಲ್ಲಿವರೆಗೂ ನಮ್ಮ ಪ್ರಯತ್ನ ಇದೆ. ವಿರೋಧ ಪಕ್ಷ ಸರ್ಕಾರದ ಪ್ರಯತ್ನ ಮಾಡೋಕ್ ಸರ್, ನಿಮ್ದೇ ಸರ್ಕಾರ ಇದೆಯಲ್ಲ ಅಂತ. ಸರ್ಕಾರ ಯಾವ್ದಿದ್ರು ಇದು ತರೋಂಥ ವಿಚಾರ ಎಲ್ಲಾ ಸದನದ ಸದಸ್ಯರಿಗೆ ಉಪಯೋಗ ಆಗಂತ ಪ್ರಶ್ನೆ ಇದು. ಇದಿಷ್ಟು ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಅವರ ಮಾತು.
ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ.